ಕೈಗಿತ್ತಾಟ ಸರ್ಕಾರ ಪತನದ ಮುನ್ಸೂಚನೆನ ಡಿಕೆ ಸಿದ್ದು ಪರಸ್ಪರ ಕಾಲೆಳ್ಕೊಳ್ತಾ ಇದ್ದಾರೆ. ಹೆಳದಾಟದಲ್ಲಿ ಸರ್ಕಾರ ಏನಾದರೂ ಉದುರು ಬೀಳುತ್ತಾ ಅಂತ. ದೋಸ್ತಿ ಪಾರ್ಟಿಗಳು 60 ಆದರೂ ಕೂಡ ಶಾಸಕರಿಗೆ ಬಿಜೆಪಿ ಒಂದು ಕಡೆ ಆಗಿ ಹದಿನೇಳು ಶಾಸಕರು ಜೆಡಿಎಸ್ಗೆ ಮತ್ತೊಂದು ಕಡೆ. ಡಿಕೆ ಮನಸ್ಸು ಮಾಡಿದ್ರೆ ಸರ್ಕಾರ ಬೀಳಿಸಬಹುದು. ಸಂಖ್ಯಾಬಲ ಕೈ ಕೊಟ್ರೆ ಕೈ ಕಮರಿ ಬೀಳುತ್ತೆ. ಡಿಕೆ ಪರ ಒಲವಿರುವಂತಹ ಶಾಸಕರ ಸಿದ್ದರಾಮಯ್ಯ ಅವ್ರ ಪರ ಇರುವಂತಹ ಶಾಸಕರು ಎಷ್ಟು? ಈಗಾಗಲೇ 20ಕ್ಕೂ ಹೆಚ್ಚು ಶಾಸಕರು ಡಿಕೆ ಪರ ನಿಂತಿದ್ದಾರೆ. ಕೆಲವೇ ದಿನಗಳಲ್ಲಿ ಸಂಖ್ಯೆ ಏರಿಕೆ ಆದರೂ ಕೂಡ ಅದೇನು ದೊಡ್ಡ ವಿಚಾರ ಅಲ್ಲ. ಯಾಕಂದರೆ ಡಿಕೆ ಶಿವಕುಮಾರ್ ಪ್ಲಾನ್ ಬಿ ಅನ್ನು ಮಾಡ್ಕೊಂಡಿರ್ಬೋದು. ಈ ಕತೆ ಏನು ಅನ್ನೋದು ನೀನು ಈಗ ಕ್ಲಿಯರಾಗಿ ಹೇಳ್ತೀನಿ. ಇವ್ರು ಕಿತ್ತಾಡ್ಕೊಂಡು ಸರ್ಕಾರ ಏನಾದರೂ ಬೀಳಿಸ್ತಾ ಇದ್ದಾರಾ ಇರುವಂತಹ ಪ್ರಶ್ನೆ ಕೂಡ ಶುರುವಾಗಿದೆ. ಯಾಕಂದರೆ ಜನಸಾಮಾನ್ಯರ ಕಷ್ಟವನ್ನು ಕೇಳಬೇಕಾಗಿರುವಂತಹ ಶಾಸಕರು ವಿಮಾನ ಹತ್ಕೊಂಡು ದೆಹಲಿಗೆ ಹೊಂಟು ಬಿಟ್ರೆ ಇಲ್ಲಿ ಜನಸಾಮಾನ್ಯರ ಜೊತೆಗಿರೋರು ಯಾರು? ಜನಸಾಮಾನ್ಯರು ಆರಿಸಿ ಕಳಿಸಿದ್ಲು ಎಂತಕ್ಕೆ? ಸುಮ್ಮನೆನಾ? ಅವ್ರವ್ರು ಕಚ್ಚಾಡ್ಕೊಳ್ಳಿ ಅಂತ ಜನರು ಆರಿಸಿ ಕಳಿಸಿದ್ದಾರ ಶಾಸಕರನ್ನ? ಒಬ್ಬರು ಪರವಾಗಿ ನಿಂತ್ಕೊಳ್ಳೋದಂತೆ ಶಾಸಕರು ದೆಹಲಿಗೆ ಹೋಗೋದಂತೆ. ಒಕ್ಕಲಿಗರಿಗೆ ಸೀಟ್ ಕೊಡಿ ಅಂತ ಮಂತ್ರಿ ಮಾಡಿ ಅಂತ ಹೇಳ್ಕೊಂಡು ಕೇಳ್ಕೊಳ್ಳೋದಂತೆ. ಇನ್ನೊಂದು ಕಡೆ ಹಿಂದಕ್ಕೆ ಸೀಟ್ ಕೊಡಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನ ಇಟ್ಕೊಳ್ಳಿ ಅವರೇ ಪೂರ್ತಿಯಾಗಿ ಅಷ್ಟು ಅಧಿಕಾರವನ್ನು ಅಂದರೆ 5 ವರ್ಷನೂ ಕೂಡ ಪೂರೈಕೆ ಮಾಡಲಿ ಅಂತ ಹೇಳೋದಂತೆ. ಜನಸಾಮಾನ್ಯರು ಏನಕ್ಕೆ ಓಟಾಗಿ ಗೆಲ್ಸಿದ್ದು? ನಮಗೆ ಕನ್ಫ್ಯೂಸ್ ಆಗ್ತಾ ಇತ್ತು ಇಲ್ಲಿ. ಯಾಕೆ ನಾವು ಓಟಾಗಿ ಗೆಲ್ಸಿದ್ದು ಅಂತ ಹೇಳಿ ಈಗ ಅವರವರೇ ಕಿತ್ತಾಡ್ಕೊಂಡು ಸರ್ಕಾರ ಏನಾದ್ರು ಬೀಳುತ್ತಾ ಅಂತ ಹೇಳಿ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇದರ ಮಧ್ಯದಲ್ಲಿ ಸರ್ಕಾರ ಏನಾದರೂ ಬಿದ್ದರೆ JDS ಮತ್ತು BJP ಸೇರ್ಕೊಂಡು ಹೊಸ ಪಕ್ಷ ಏನಾದರೂ ಮೈತ್ರಿಯಲ್ಲಿ ಯಾರನ್ನಾದರೂ ಒಬ್ಬರು CM ಮಾಡ್ತೀನಿ ಅಂತ ಹೇಳಿ ಈ ಕಡೆ ಆಪರೇಷನ್ನ ಮಾಡಿಕೊಂಡು ಕೈಯಿಂದ ಸಾಕಷ್ಟು ಜನರನ್ನ ಕರ್ಕೊಬಂದುಬಿಟ್ರೆ ಆಯ್ತಲ್ಲ, ಸರ್ಕಾರ ರಚನೆ ಆದಂಗೆ ಆಯಿತು. ಈಗ ಸಿದ್ದರಾಮಯ್ಯ ಅವರು, ಡಿಕೆ ಶಿವಕುಮಾರ್ ಅವರು, ಹೈಕಮಾಂಡು, ಖರ್ಗೆ, ರಾಹುಲ್ ಗಾಂಧಿ ಎಲ್ಲ ಸೇರ್ಕೊಂಡು ಒಂದ್ಸಲ ಮೀಟಿಂಗ್ ಮಾಡ್ಕೊಳ್ಳಿ, ಬೆಟರ್ ಅದು. ಯಾಕಂದರೆ ನೀವು ಇಷ್ಟು ಕಚ್ಚಾಡ್ತಾ ಇದ್ರೆ ಜನರಿಗೂ ಒಂಥರ ಬೇಜಾರು ಅನಿಸ್ಬಿಡುತ್ತೆ. ಜನರು ಎಷ್ಟು ದಿನ ಅಂತ ನೋಡ್ತಾರೆ? ಡಿಕೆ ಶಿವಕುಮಾರ್ ಅವ್ರು CM ಆಗ್ತಾರಾ ಅಥವಾ ಸಿದ್ದರಾಮಯ್ಯ ಅವ್ರು CM ಆಗ್ತಾರ ಅಂತ ಎಷ್ಟು ದಿನ ಕಾಯ್ಕಂತ ಕೂತ್ಕೊಂತಾರೆ? ಹೇಗೆ ನೀವೇ ಹುಟ್ಟು ಹಾಕಿರುವಂತಹ ಚರ್ಚೆ ಇದು. ಸೊ ಈ ಒಂದು ಕಾರಣಕ್ಕೆ ಜನರಿಗೂ ಸ್ವಲ್ಪ ತಲೆ ಕೆಟ್ಟುಬಿಡುತ್ತೆ. ಏನಾದರೂ ಸ್ವಲ್ಪ ಯೋಚನೆ ಮಾಡಿ ಜನರು ಸ್ವಲ್ಪ ಎದ್ರು ಅಂತಂದರೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋರು BJPಯವರು ಆಗ್ತಾರೆ. 60 ಮೇಲ್ಗಡೆ BJPಗೆ ಶಾಸಕರಿದ್ದಾರೆ. ಈ ಕಡೆ 19 ಜನ JDSಗೆ ಶಾಸಕರಿದ್ದಾರೆ. ಇನ್ನೇನೋ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಕಾಂಗ್ರೆಸ್ಸಿಂದ ಒಂದಿಷ್ಟು ಅಂದರೆ ಎತ್ತಾಕೊಂಬಿಟ್ರೆ ಆಯ್ತಲ್ಲ, ಅವರೇ BJPಯವರೇ ಸರ್ಕಾರವನ್ನು ರಚನೆ ಮಾಡ್ಬೋದು. ಡಿಕೆ ಶಿವಕುಮಾರ್ ಬಳಿಯಲ್ಲಿ 20ಕ್ಕೂ ಜಾಸ್ತಿ ಅವರ ಆಪ್ತರಿದ್ದಾರೆ, ಅವರು ದೆಹಲಿಗೆ ಹೋಗ್ತಾರೆ. ಸಿದ್ದರಾಮಯ್ಯ ಅವ್ರದ್ದೇನಾಗಿದೆ ಅಂತಂದರೆ ಸಿದ್ದರಾಮಯ್ಯ ಪರವಾಗಿ ಜನಸಾಮಾನ್ಯರು ಕೂಡ ಇದ್ದಾರೆ, ಧ್ವನಿ ಎತ್ತುತ್ತಾರೆ.
ಬಲ ಎಷ್ಟಿದೆ ಅಂತ ಹೇಳೋದಕ್ಕೆ ಒಂದು ಕಾರ್ಯಕ್ರಮನೇ ಮಾಡ್ತಾರೆ ಸಿದ್ದರಾಮಯ್ಯ ಅವರು. ಸೊ ಹಿಂಗಿರ್ಬೇಕಾದ್ರೆ ಇದು ಸುಮ್ಮನೆ ಬಿಡೋಕ್ಕಾಗಲ್ಲ. ಕಾಂಗ್ರೆಸ್ ಅವ್ರು ಹಿಂಗೆ ಬಿಟ್ಕೊಂಡು ಕೂತ್ಕೊಂಡ್ರೆ, ಹೈಕಮಾಂಡ್ ಏನೋ ತಟಸ್ಥವಾಗಿ ಹಾಗೆ ನಿಂತ್ಕೊಂಡ್ಬಿಟ್ರೆ ಬರ್ತಾರೆ ನೋಡಿ BJP ಅವರು, ಪಂಚೆ ಕಟ್ಟಿ ಎತ್ತು ನಿಲ್ತಾರೆ. ಆವಾಗ ಗೊತ್ತಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.